Hello, welcome back to my YouTube channel. ಈಗ ಟೈಮ್ ಬಂದು 11:35 ಆಗಿದೆ. ಸೊ ಇವತ್ತು ನಮ್ಮ ಮಮ್ಮಿ ಬರ್ಡೇ. ಸೊ ನೈಟು ಸ್ವಲ್ಪ ಚಿಕ್ಕದಾಗಿ ಲೈಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ಮತ್ತು ಮಮ್ಮಿ ಇಬ್ಬರೇ ಇದ್ದೀವಿ ಮನೇಲಿ. ಅದಕ್ಕೇ ಮಧ್ಯಾಹ್ನನೇ ಎಲ್ಲ ಕೇಕೆಲ್ಲ ತರಿಸ್ಕೊಬಿಟ್ಟಿದ್ದೆ, ಪುಟಾಣಿ ಕೇಕು ತರಿಸ್ಕೊಂಡಿದ್ದೆ. ಸೊ ಈಗ ಹೋಗಿ ಇದು ಫಸ್ಟು ಸುಮ್ಮನೆ ಸಿಂಪಲ್ಲಾಗಿ ರೂಮ್ನಲ್ಲಿ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನಾಳೆ ಹೆಂಗಿದ್ರು ಆಚೆ ಕರ್ಕೊಂಡು ಹೋಗ್ತೀನಿ, ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಈಗ ಹೋಗಿ ಫಸ್ಟು ಕೇಕ್ನ ತಂದು ಇಲ್ಲಿ ಇಟ್ಬಿಡ್ತೀನಿ, ಆಮೇಲೆ ಮಿಕ್ಕಿದಿನ ಮಾಡೋಣ. ಓಕೆ, ಮಧ್ಯಾಹ್ನನೇ ನಾನು ತರಿಸಿಟ್ಬಿಟ್ಟಿದ್ದೆ, ಗೊತ್ತಿಲ್ಲ ಅವರಿಗೆ ಕೇಕ್ ಕೂಡ ತರಿಸಿದ್ದೀನಿ ಅಂತ. ನಾನು ಮನೆಗೆ ಬಂದರೆ ಆಚೆ ಎಲ್ಲೂ ಹೋಗಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ತರಿಸಿದ್ದೀನಿ, ತರಿಸಿದ್ದೀನಿ. ಈಗ ಇದು ನಾರ್ಮಲಾಗಿ ಒಂದು ಕಡೆ ಇಟ್ಟು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಿಂಪಲಾಗಿ ಬ್ಯಾಕ್ಗ್ರೌಂಡ್ ಬಂದು ಈ ಥರ ಮಾಡಿಟ್ಟಿದ್ದೀನಿ. ಇಲ್ಲಿ ಕೂರಿಸ್ತೀನಿ, ನಾನು ಕೂರಿಸಿ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಷ್ಟೇ. ಸಿಂಪಲಾಗಿ ಇವತ್ತು, ನಾಳೆ ನಾರ್ಮಲ್ ಸೆಲೆಬ್ರೇಷನ್. ಓಕೆ ಗೈಸ್, ಈಗ ಕರೆಕ್ಟಾಗಿ 12 ಆಗಿದೆ ಟೈಮು. ಅಮ್ಮಂಗೆ ಹೋಗಿ ವಿಶ್ ಮಾಡ್ತೀನಿ. ಅವ್ರಿಗೆ ಗೊತ್ತಿಲ್ಲ ಏನೋ, ನಾಳೆನೇ ಪಕ್ಕ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಗೊತ್ತಿರುತ್ತೆ, ಬಟ್ ಇವತ್ತು ಗೆಸ್ ಮಾಡಿರಲ್ಲ ಅವರು. ಸೊ ಅವ್ರಿಗೆ ಹೋಗಿ ವಿಶ್ ಮಾಡ್ತೀನಿ ಬನ್ನಿ. ಮಾ, ಹ್ಯಾಪಿ ಬರ್ಡೇ ಮಾ. ಬಾಯ್, ಎದೋಳು ಹಂಗೆ. ನಾನು ಒಂದು ಯಾವುದಾದ್ರೂ ಡ್ರೆಸ್ ಹಾಕೊಂಬ. ನಿದ್ದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಅವ್ರು ರೆಡಿ ಆಗಲಿ, ನಾವು ಇಲ್ಲಿ ಪುಟಾಣಿಗೆ ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಏನು ಮಾಡಲಿ ಇಲ್ಲಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಲೆಟ್ಸ್ ಸಿ. ಸಿಂಪಲ್ಲಾಗಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಚಿಕ್ಕ ಕ್ಯಾಂಡಲ್ ತಂದಿದ್ದೆ, ತರಿಸ್ದೆ ಮಧ್ಯಾಹ್ನನೇ. ಸೊ ಅದು ಇದೆ, ಅದರಲ್ಲಿ ಒಂದು ಕ್ಯಾಂಡಲ್ನ ಹಾಕ್ತಾಯಿದ್ದೀನಿ. ಈಗ ಈ ಥರ ಕ್ಯೂಟ್ ಸೆಟಪ್ ಮಾಡಿದ್ದೀನಿ. ಇಷ್ಟೇ, ನೈಟಿಗೆ ಸಾಕು ಅನಿಸುತ್ತೆ. ಈಗ ಇದನ್ನು ಫುಲ್ಲು ಹಚ್ಚಿ ಅವರಿಗೆ ಕರಿಯೋಣ ಒಳಗೆ. ಓಕೆ, ಈ ಥರ ಕಾಣಿಸ್ತಿದೆ. ಈಗ ಮಮ್ಮಿ ಕರ್ಕೊಬರೋಣ ಬನ್ನಿ. ಮಾ, ಅಮ್ಮ ರೆಡಿ ಅದ? ಎಷ್ಟು ಬೇಗ ರೆಡಿ ಅದಮ್ಮ? ಬಾ ಒಳಗೆ ಬಾ, ನೀನು ಫಸ್ಟ್. ತಡಿ, ನಾನು ವಿಡಿಯೋಗ್ರಾಫರ್. ಕಾಮನ್, ಬೇಗ ಬಾ. ತಡಿ, ಅಮ್ಮಂಗೆ ನೋಡಿ ಚಿಕ್ಕ ಮಗು ಕೂರಿಸ್ತೀನಿ. ಓಕೆ, ಒಂದು ಫೋಟೋ ತೆಗೆದುಬಿಡ್ತೀನಿ. ನನಗೆ ಫಸ್ಟ್ ತಿನ್ನಿಸ್ಬೇಕು, ಅವಳೆ ತಿಂತಾಳೆ ಬರೋದು. ಹ್ಯಾಪಿ ಬರ್ಡೇ ಮಾ. ಥ್ಯಾಂಕ್ ಯು. ಇಬ್ಬರದೇ ಬರ್ಡೇ ಸೆಲೆಬ್ರೇಷನ್ ಹೇಗೆ ಅನ್ನಿಸ್ತು ಅಮ್ಮ? ಪುಟಾಣಿ ಸರ್ಪ್ರೈಸ್ ನಮ್ಮ ಕಡೆಯಿಂದ ಇದು. ಸೂಪರ್. ಲೈಟ್ ಹಾಕು. ಏನು ಶೆಕೆ ಆಗ್ತಾ ಇದೆ. ಫ್ಯಾನ್ ಹಾಕಿ ಕೈಯೇ ಹೋಗ್ತಿಲ್ವಾ? ಅದ್ರ ಪಕ್ಕದ. ಓಕೆ, ಹೇಳಿ ಬಾ ಇಬ್ರು. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಬೇಬಿ. ಹೊಸ ನೇಮು. ನೀನೇನು ಕರಿತೀಯ ನನ್ನ, ಅದನ್ನು ಹೇಳೋಣ. ಚಿನ್ನು, ಬುಳ್ಳೆ, ಚಿನ್ನು ಅಷ್ಟೇ ಕರೆಯೋದು ಅಂತ. ಚಿನ್ನು. ಇದೇನಿದು ಮಿಠಾಯಿಯ? ನನಗೆ ಇವತ್ತು ಯಾಕೋ ಒಂಥರ ಫೀಲ್ ಏನು ಗೊತ್ತಾ, ಯಾರೋ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಇಲ್ಲೇ ಕಾರ್ ನಿಂತಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ಖುಷಿ ಆಯ್ತಾ? ಸೂಪರ್, ಖುಷಿ ಆಯಿತು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್.
ಜಾಸ್ತಿ ಮಾತಾಡಿದ್ರು ಓವರ್ ಅವರು ಹೆತ್ತಿ ನೋಡಿ ನನ್ನ ತುಂಬಾನೇ ಪುಣ್ಯ ಮಾಡಿದ್ದೆ ಅಂತ ಅನ್ನಕ್ ಹೋಗಿ ಓವರ್ ಆಕ್ಟಿಂಗ್ ಮಾಡ್ತಾರೆ ಒಣ್ಣಲ್ಲ ಅದು ಹೇಳಲ್ವಾ ನನ್ ಡೈಲಾಗ್ ಅನ್ಕೊಂಡಲ್ಲಮ್ಮ. ಓಕೆ ಹೋಗಿ ಮಲ್ಕೊಳ್ಳಿ ಈಗ. ಥ್ಯಾಂಕ್ ಯು, ಬಾಯ್. ಪ್ರತಿ ವರ್ಷ ನಾನು ನನ್ನ ತಂಗಿ ಮಾಡ್ತಾ ಇದ್ವಿ, ಮಿಸ್ ಇಲ್ದಂಗೆ ಮಾಡಿದ್ದೀವಿ. ಅದೆಷ್ಟೇ ದೂರ ಇದ್ರೂ ಅದೇನೇ ಕೆಲಸ ಇದ್ರೂ ಮಿಸ್ ಇಲ್ದಂಗೆ ನಾವು ಅಮ್ಮನ ಬರ್ಡೇ ನಾವು ಪ್ರತಿ ವರ್ಷ ಮಾಡಿದ್ದೀವಿ. ಯಾಕಂದರೆ ನಮಗೆ ನಾವು ಅಮ್ಮನೇ ಸೆಲೆಬ್ರೇಷನ್. ನಾವು ಕೇಳಿದ್ದನ್ನು ಯಾವುದೂ ಇದುವರೆಗೂ ಇಲ್ಲ, ಅವ್ರು ಇಲ್ಲ ಅಂದಿದ್ದೇ ಇಲ್ಲ. ಅದು ಏನು ಕೇಳಿರ್ತೀವಿ ಅದನ್ನ ಅವ್ರು ಕೊಡಿಸಿದ್ದಾರೆ. ಸೊ ಇಷ್ಟು ಮಾಡಲಿಲ್ಲ ಅಂದರೆ ನಮಗೆ ಒಂದು ಬೆಲೆ ಇರಲ್ಲ. ಅವರಿಗೆ ಸ್ಪೆಷಲ್ಲಾಗಿ ಅವ್ರ ಡೇ ದಿನ ಸ್ಪೆಷಲಾಗಿ ಫೀಲ್ ಮಾಡಿಸೋದು ನಮ್ಮ ಜವಾಬ್ದಾರಿ ಅನಿಸುತ್ತೆ. ಸೊ ನಾನು ನನ್ನ ತಂಗಿ ಪ್ರತಿ ವರ್ಷ ಬರ್ಡೇ ಮಾಡಿ ಅವ್ರಿಗೆ ಏನೇನು ಇಷ್ಟ ಎಲ್ಲ ಕೊಡಿಸ್ಕೊಂಡು ಒಂದು ಪುಟ್ಟದಾಗಿ ಅವ್ರಿಗೆ ಇಷ್ಟ ಆಗೋ ಥರ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷನೂ ಅಷ್ಟೇ. ನಾಳೆ ನೈಟು ಏನೂ ಮಾಡಲಿಲ್ಲ ಅಂತ ಅನ್ನಿಸ್ಬಾರ್ದಲ್ಲ ಐಟಮ್. ಪ್ರತಿ ವರ್ಷ 12ಗೆ ಕರ್ಕೊಂಡೋಗಿ ಆಚೆ ಮಾಡಿಸ್ಕೊಬರ್ತಿದ್ವಿ. ಈ ವರ್ಷ ಆಗ್ತಿಲ್ಲ. ನಾಳೆ ಸಂಜೆ, ಯಾಕಂದರೆ ಅವ್ರು ನಾಳೆ ಫುಲ್ ಬ್ಯುಸಿ ಇದ್ದಾರೆ, ಇವತ್ತು ರೆಸ್ಟ್ ಮಾಡಬೇಕು ಅವರು ಚೆನ್ನಾಗಿ ಅಂತ ಅಂದ್ಬಿಟ್ಟು ನಾಳೆ ಸಂಜೆಗೆ ಪ್ಲ್ಯಾನ್ ಮಾಡಿದ್ವಿ. ಅದು ಅವ್ರಿಗೆ ಗೊತ್ತಿಲ್ಲ. ಸೊ ಈಗ ಮಾಡಿಬಿಟ್ಟಿರೋದ್ರಿಂದ ಅವ್ರೇನು ಅಂದ್ಕೊಂಡಿದ್ದಾರೆ, ಇಷ್ಟೇ ಇದು ಇವತ್ತಿಗೆ ಇಷ್ಟೇ ಸೆಲೆಬ್ರೇಷನ್ ಅಂದ್ಕೊಂಡಿದ್ದಾರೆ. ನಾಳೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅವ್ರ ಬರ್ಡೇನ. ಸೊ ನಾಳೆ ವೀಡಿಯೋನ ನೋಡಿ. ಜಸ್ಟ್ ಸ್ನಾನ ಆಯಿತು, ಈ ಡ್ರೆಸ್ನ ಹಾಕಿದ್ದೀನಿ ಇವತ್ತು. ಸೊ ರೆಡಿ ಆಗಬೇಕು. ಅಮ್ಮ ಬರೋದಿನ್ನು 1 ಅವರ್ ಆಗ್ತಾಯಿದೆ. 1 ಅವರ್ ಅದನ್ನ ಹೇಳಿದ್ದಾರೆ. ಸೊ ಬೇಗ ಬೇಗ ರೆಡಿ ಆಗೋದು. ಅಮ್ಮ ಬಂದಮೇಲೆ ಅಮ್ಮ ಜೊತೆ ರೆಡಿಯಾಗಿ ಪಟ್ಟಂತ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಮತ್ತೆ ಪೂಜೆ ಮಾಡಿ ಪಾರ್ಟಿ ಮಾಡಿಕೊಂಡು ಬಂದರೆ ಇವತ್ತಿನ ಬರ್ಡೇ ಮುಗ್ದಂಗೆ. ಓಕೆ ಬನ್ನಿ ರೆಡಿ ಆಗೋಣ. ಓಕೆ ರೆಡಿಯಾಗಿದ್ದೀನಿ, ಹಿಂಗೆ ಕಾಣಿಸ್ತಾ ಇದ್ದೀನಿ. ದಿಸ್ ಮೈ ಔಟ್ಫಿಟ್. ಏನೂ ಜ್ಯುವೆಲ್ಸ್ ಹಾಕಲ್ಲ, ಏನೂ ಆ್ಯಕ್ಸಸರೀಸ್ ಹಾಕಲ್ಲ, ಸಿಂಪಲ್ ಆಗಿರಲಿ ಹಿಂಗೇನೆ ಅಂತ. ವಾಚ್ ಒಂದು ಹಾಕ್ತೀನಿ. ಓಕೆ ಅಮ್ಮ ಬರೋ ಟೈಮ್ ಆಗಿದೆ. ಅಮ್ಮ ಬಂದಮೇಲೆ ಅಮ್ಮಂಗೆ ರೆಡಿ ಮಾಡಿಸೋದು ನಾವು ವೀಡಿಯೋ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ, ನೋಡೋಣ. ಇವಳು ನೋಡಿ ಬೇಜವಾಬ್ದಾರಿ ಇನ್ನೊಂದು ಹೆಸರು ನಮ್ಮ ಫ್ಯಾಮಿಲಿಲಿರೋ ಅಮ್ಮ ಮಗಳು ಇವರಿಬ್ರು ಲೇಟ್ ಮಾಡಿ 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 ಬುಕ್ ಮಾಡಿರೋದು ಕ್ಯಾನ್ಸಲ್ ಮಾಡಿಸಿದ್ದಾರೆ. ಈಗ ನಾನಲ್ಲಪ್ಪ, ನಂಗೆ ಹೇಳಬೇಡಿ ಯಾರು, ನಾನು ಒಳ್ಳೆ ಹುಡುಗಿ. ಬೇಗ ನೋಡ್ ಮಾಮ. ಮಾಮ ಇದು ಬೇಡವಾ? ಇದು ಚೆನ್ನಾಗೇ ಐತೆ, ನನಗೇನಂಗ ಅನ್ನಿಸ್ತು. ನಡಿ ಮತ್ತೆ ಏನು ನಡಿ ಮತ್ತೆ ಅಂದ. ಶಿಟ್. ಓಕೆ ನೋಡಿ ನಿಬ್ಬಿ ನಿನಗಂತಿದ್ದ ಕಣ್ಬಿಟ್ಟಿದ ತಕ್ಷಣ ನನಗಂತವನೆ. ಹೆಂಗಂತೆ ತೋರ್ಸು ಮನು. ಹಾಯ್ ಮಾಡು. ಹಾಯ್ ಮಾಡು ಸುಟೇಶ್. ಹೋಗ್ತಾ ಇದೀವಿ. ಏ ಪೂಜಾ, ನಮ್ಮಮ್ಮ ಪವಿತ್ರ ಅಂತಿದ್ದೀನಿ, ಪವಿ. ನಮ್ಮ ಚುಟ್ಟು ಓಡೋದ್ಲು. ಡಾಲ್ಫಿನ್ ಬಂದ್ವಿ. ಚುಟ್ಟು ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ, ಆ ಡಾಲ್ಫಿನಿಂದ. ಚುಟೇಶ್ವರಿ ನೋಡಿ. ಚುಟ್ಟು ಬಾಯ್ಲಿ ಕುಣಿತಿದ್ದೇನೋ ಕಾರಲ್ಲಿ. ಹಾಯ್ ದೊಡ್ಡಮ್ಮ. ಹಾಯ್ ಏನು ಗುಡ್ ನೈಟ್ ಮಾಡಿಸ್ಕೊಳ್ಳಿ ಅವ್ರ ಕೈ. ಗುಡ್ ನೈಟ್ ಮಾಡು. ಅದೇ ಗುಡ್ ನೈಟ್. ಗುಡ್ ನೈಟ್ ಮಾಡು. ಗುಡ್ ನೈಟ್. ಗುಡ್ ನೈಟ್ ಮಾಡ್ಬಿಡು. ಹೇಳಿ. ನಾವು ಹ್ಯಾಪಿ ಬರ್ಡೇ ಮಾಮ ಅಂತ ಬರ್ತೀವಿ. ಬೆಳಗ್ಗೆಯಿಂದ ಫೋನ್ ಮಾಡಿ ತಲೆ ತಿಂದು ನಿದ್ದೆ ಮಾಡಕ್ ಬಿಡ್ದಂತೆ ಅವಳಿ ಮಾಡ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾವಳೆ? ಅಡಾಲ್ ಚುಟ್ಟು ತಿಂತಾ ಇದ್ದಾಳೆ. ಸೆಟಪ್ ನಮಗೆ ನಾವು ಹೇಳ್ಕೊಂಡಿದ್ದು ಸಿಗ್ಲಿಲ್ಲ, ಇಲ್ಲಿ ಬಂದಿದ್ದೀವಿ. ಈಗ ನಿಬ್ಬಿ ಏನೋ ನೋಡ್ತಾ ಇದ್ದಾರೆ ನೋಡಿ. ಅವ್ರದ್ದೇ ಲೋಕ ಅವರಿಗೆ. ಅವ್ರು ಎಲ್ಲಿ ಬಂದ್ರು ಅವ್ರಿಬ್ರೆ ಏನಾದ್ರು ನಾಟಕ ಆಡ್ತಾನೆ ಇರ್ತಾರೆ. ನೀನೇ ಕೇಳಿರ್ತೀಯ, ಅವನು ಕೊಡಿಸ್ತಾರ. ಹೌದೇನಮ್ಮನು ಇಲ್ಲಿ ನೋಡಿ. ಅಲ್ಲಿ ನಮ್ಮಂತವ್ರಿಗೆ ಎಷ್ಟು ಒಟ್ಟು ಉರಿಸ್ತೀರೋ. ಹತ್ತು ತಗೊಳ್ಳೆ, ಹತ್ತು ತಗೋ ತಿನ್ನು. ಬಾಯ್ ಮನು, ಹೋಗಿ ಬರ್ತೀನಿ ನಾನು.
ನಾವು ಬೆಳಗಿಂದ ಪ್ಲಾನ್ ಎಷ್ಟು ಸತಿ ಮಾಡಿದೀವಿ ಮನು? ಇದು ಒಂದು 3ನೇ ಪ್ಲೇಸ್ ಅಲ್ವಾ? ಹಾ 3ನೇ ಪ್ಲೇಸ್. ಕರ್ಕೊಂಡೋಗಿ ಬರೀ ಎಲ್ಲ ಟೈಮ್ ವೇಸ್ಟ್ ಮಾಡೋದು. 7:00 6 ಗಂಟೆಗೆ ಬಂದಿರೋದು 9:15 ಟೈಮ್ ಆಲ್ರೆಡಿ. ಇದು ಕೇಕ್ ಅಲ್ಲ, ಕೇಕ್ ತಗೊಂಡು ಇಲ್ಲ. ಇಲ್ಲ ಈಗ ಬರ್ತಿದೆ ಕೇಕ್ ಈಗ. ಕೇಕ್ ನೋಡೋಣ ಬನ್ನಿ. ಇದು ಇವಳೆಲ್ಲ ಆಸೆ ಪಡ್ತಾಳೆ. ಯಾವ್ದು ಸೆಲೆಕ್ಟ್ ಮಾಡಿದ್ಯಾ ಈಗ? ಇದಾ? ಇದು ಸೆಲೆಕ್ಟ್ ಮಾಡಿದೀವಿ. ಏಯ್ ಬೇಡ ಅದು. ಇಲ್ಲಿ ನೋಡಿಲ್ಲಿ ಬಾಯ್ ಮಾಡು ಬಾಯ್ ಮಾಡ್ಬಿಡು. ಇಲ್ಲಿ ನೋಡ್ಬಿಟ್ಟು ಮಾಡ್ಬೇಕು. ಬಾಯ್. ಕೂತಿದ್ದಾರೆ ಇವರಿಬ್ಬರಿಗೆ ಒಂದು ಲೋಕ. ಅವ್ರ ಪಕ್ಕ ಅವಳು. ಇದು ನಮ್ಮ ರಾಜೇಶ್ ಮುದ್ದು. ಇದು ಮನು ಪೂಜಾ ಕೇಕ್ ಕಟ್ ಮಾಡಿಸ್ತಿರೋದು. ಇದು ಮನು ಪೂಜಂದು. ಬಾರಮ್ಮ ಪಕ್ಕ ಪಾಪ ನಿಂತ್ಕೋ. ಇಲ್ಲಿ ಅವಳು ಖುಷಿ. ನಮ್ಮ ಫೇವ್ರೆಟ್ ಬಿಡ್ಲು ಮನೋಜಿ ಅವರು. ಹೋಗಮ್ಮ ನಿಮ್ ತೆಗಿತೀನಿ. ನನ್ನ ತಂಗಿ ಮೂಡಲ್ಲಿ ಇಲ್ಲ ಯಾಕೋ. ಎರಡೂ ಒಂದೊಂದು ಕಾಲಿಗೆ ಡಿಫ್ರೆಂಟ್. ಯಾವ್ದು ಇಷ್ಟ ಆಯ್ತು ನಿಮಗೆ? ಇಷ್ಟ ಆಯ್ತು. ನಮ್ಮ ಮನೇಲಿ ಇವತ್ತು ಏನೇನು ಮಾಡಿದ್ದಾರೆ ಹೇಳಿ ರಾಜು, ನಂಗೆ ಗೊತ್ತಿಲ್ಲ ಸರಿಯಾಗಿ. ಮಟನ್ ಬಿರಿಯಾನಿ, ಮಟನ್ ರೋಸ್ಟ್. ಇದು ಮಟನ್ ರೋಸ್ಟೇ. ಇದು ಚಿಕನ್ ಕಬಾಬ್, ಅದು ಚಿಕನ್ ರೋಸ್ಟ್. ಇದು ಯಾರಿಗೆ? ಅದು ನಿಂಗೆ, ಇದು ನಿಂಗೆ. ನೋಡಿ ಕ್ಯೂಟಿ ಹೆಂಗೆ ಕಾಣ್ತಾಳೆ. ಎಂಥ ಡ್ರೆಸ್ಸಲ್ಲೂ ಕ್ಯೂಟಾಗಿ ಕಾಣೋ ನನ್ನ ತಂಗಿ. ಸರಿ ಮಾಮ, ಒಂದು ದೃಷ್ಟಿ ತೆಗೆದ್ಬಿಡ್ತೀನಿ. ಸ್ಪೆಷಲ್ ನಾನು. ಇದಕ್ಕೆ ಹಾಕ್ತೀನಿ ಸರಿಯಾಗಿ. ಹೇ ಇಲ್ಲಪ್ಪ, ಟಿವಿ ವೇಸ್ಟು. ಏನು ಗೊತ್ತಾ, ಇವಳಿದ್ದಾಗ ಒಬ್ಳೆ ನೋಡ್ತಾಳೆ. ಬಾ ಟಿವಿ ನೋಡೋಣ ಅಂತ ಹಗ್ಲು ಪ್ರಾಣ ತಿಂತಾಳೆ. ಒಂದು ಸತಿ ಟಿವಿ ಹಾಕಲ್ಲ. ಟಿವಿ ರಿಮೋಟ್ ಎಲ್ಲಿದೆ ಇವತ್ತು? ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಈಗ ಪಾರ್ಟಿ ಮಾಡ್ತಿದ್ದಾರೆ ಎಲ್ಲ, ಅದೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಈಗ ನಾನು ಊಟ ಮಾಡಿಕೊಂಡು ಇಲ್ಲಿಂದ ಹೋಗಿ ಮನೆಗೆ ಹೋಗಬೇಕು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್.